ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರ್ಕಲಗಡ ಗ್ರಾಮದಲ್ಲಿ ಕೆಎಫ್ಐಎಲ್ ಮತ್ತು ಕಲ್ಯಾಣ ರಾಜ್ಯ ರಕ್ಷಣಾ ಸೇವಾ ಸಂಸ್ಥೆ ಕೊಪ್ಪಳ ಇವರ ಸಹಯೋಗದೊಂದಿಗೆ ಇರ್ಕಲಗಡ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಖ್ಯಾತ ವೈದ್ಯರಾದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಭಾಗವಹಿಸಿದ್ದು, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡರು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರಕ್ಷಣಾ ಸೇವಾ ಸಂಸ್ಥೆ ಸಂಸ್ಥಾಪಕರಾದ ಸಂಗಮೇಶ್ ಬಾದವಾಡಗಿ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನು ತನ್ನ ಕುಟುಂಬದ ಸಲುವಾಗಿ ಮತ್ತು ಅವರ ಬೆನ್ನೆಲುಬಾಗಿ ನಿಲ್ಲಲು ಆರೋಗ್ಯ ಅತ್ಯಮೂಲ್ಯ. ಆದ್ದರಿಂದ ನಮ್ಮ ಸೇವಾ ಸಂಸ್ಥೆಯಿಂದ ಆಯೋಜಿಸಿದ ಉಚಿತ ತಪಾಸಣಾ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ಆರೋಗ್ಯದಿಂದ ಸಹಬಾಳ್ವೆಯನ್ನು ನಡೆಸುವುದು ಅತ್ಯವಶ್ಯ ಎಂದು ಹೇಳಿದರು. ಉದಾಹರಣೆಗೆ ಮಾರ್ಕೆಟ್ನಲ್ಲಿ ಮನುಷ್ಯ ಏನು ಬೇಕಾದರೂ ಖರೀದಿಯನ್ನ ಮಾಡಬಹುದು, ಆದರೆ ಒಳ್ಳೆಯ ಆರೋಗ್ಯ ಸಿಗುವುದು ತುಂಬಾ ಕಷ್ಟ. ಆದ್ದರಿಂದ ಪ್ರತಿಯೊಬ್ಬ ಯುವಕರು ದಿನಾಲೂ ವ್ಯಾಯಾಮ ಯೋಗಗಳನ್ನ ಮಾಡಿ ಆರೋಗ್ಯದಿಂದ ಇರಿ ಎಂದು ಹೇಳಿದ್ದಾರೆ. ಕಾರ್ಯಕ್ರಮವನ್ನ ಪರಣ್ಣ ಮನವಳ್ಳಿ, ವಿರೂಪಾಕ್ಷಪ್ಪ ಸಿಂಗನಾಳ್, ಮಾರುತಿ ತೋಟಗಂಟಿ, ಮನೋಹರ್ ಗೌಡ ಮುಂತಾದ ಮುಖಂಡರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಗನಗೌಡ್ ಪಾಟೀಲ್, ಗಿರೀಶ್ ಪಟ್ಟಣಶೆಟ್ಟಿ, ಗಂಗಾಧರ ಸ್ವಾಮಿ, ದೊಡ್ಡಬಸಪ್ಪ, ಮಹೇಶ್ ದೇಸಾಯಿ, ರವಿ ದೇಸಾಯಿ, ರಾಜೇಶ್ ಕಂದಕೂರು, ಶಿವಶಾಸ್ತ್ರಿ ಮಠ, ವೆಂಕನಗೌಡ್ ಮೇಟಿ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಊರಿನ ಗುರು ಹಿರಿಯರು ಪಾಲ್ಗೊಂಡಿದ್ದರು. K2 ಟೈಮ್ಸ್ ನ್ಯೂಸ್ ಬ್ಯೂರೋ, ಗಿರೀಶ್ ಹಿರೇಮಠ, ಕೊಪ್ಪಳ. ಮುಂದೆ ಬರುವಂತ ಎಲ್ಲ ಕೆಟ್ಟ ವಿಚಾರಗಳು ಸುಟ್ಟಾಕುವಂತೆ ಜ್ಯೋತಿ ಬೆಳಗಿಸುವಂತ ಇಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವಂತ ಮಾಜಿ ಶಾಸಕರು ಮತ್ತು ಹಿರಿಯರಿಗೂ ಸಹಿತ ಧನ್ಯವಾದ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ವಿಶೇಷ ಇವತ್ತು ಯಾವ್ದಾರ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ನಾವು ಬಡವರು ಹೋದ್ರೆ ಬೆಂಗಳೂರಿಗೆ ಹೋದ್ರೆ 10 ಲಕ್ಷ ರೂಪಾಯಿ ಬಿಲ್ ಆಗ್ತದೆ. ಅದನ್ನು ಭರಿಸ್ಬೇಕಾದ್ರೆ ಆರ್ಥಿಕವಾಗಿ ಸಾಯೋದ್ರ ಜೊತೆಗೆ ಆರೋಗ್ಯವಾಗಿ ಸಾಯುವಂಥ ವ್ಯವಸ್ಥೆ ಇವತ್ತಿನ ಕಾಲದಲ್ಲಿದೆ. ಇವತ್ತು ಯಾಕಂತಂದ್ರೆ ಇವತ್ತಿನ ಜನರಿಗೆ ಹೆಲ್ತ್ ಕ್ಯಾಂಪು ಅದರ ಜೊತೆಗೆ ಇವತ್ತು ಹೆಲ್ತ್ ಇನ್ಶೂರೆನ್ಸ್ನು ಮಾಡಿಸ್ಬೇಕಾಗ್ತದೆ. ಇವತ್ತು ಅದರ ಬಗ್ಗೆ ಹೆಚ್ಚಿನವನ್ನು ಗಮನ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಕಾಯಿಲೆಗೆ ದೊಡ್ಡ ಇವತ್ತೇನು ಬಿಲ್ ಆಗ್ತಾ ಇದೆ, ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವಂಥ ಭಾಳ ಪ್ರಾಮುಖ್ಯತೆ ಭಾಳ ಈ ಭಾಗದಲ್ಲಿ ತಿಳಿಸುವಂಥ ಮತ್ತು ಪ್ರತಿಯೊಬ್ಬರಿಗೆ ಹೆಲ್ತ್ ಇನ್ಶೂರೆನ್ಸ್ ಭಾಳ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಈ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಹಳ್ಳಿ ಜನಸಾಮಾನ್ಯರಿಗೆ ಸಣ್ಣ ಪುಟ್ಟ ಇವತ್ತೇನು ಮೊದಲನೇ ಸಂದರ್ಭದಲ್ಲಿ ಅದನ್ನೇನು ತಪಾಸಣೆ ಆಗಿ ತೋರಿಸೋದು ಸರಿಯಾದ